ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಹೇಗಿದೆ ನನ್ನ ಹೊಸ ಹೇರ್? ಸೊ ಹೌದು, ಹೊಸ ಹೇರ್ ಸ್ಟೈಲ್ ಮಾಡಿಸ್ತೇನೆ ನಾನು. ಅಂದರೆ ಬೊಟಾಕ್ಸ್ ಮಾಡಿಸ್ದೆ ಮತ್ತು ಶಾರ್ಟ್ ಮಾಡಿಸ್ದೆ ಹೇರ್ ಕಟ್ಟು. ಯಾಕೆಂದರೆ ವೆಯ್ಟ್ ಲೂಸ್ ಮಾಡಿದರೆ ಸ್ವಲ್ಪ ಹೇರ್ ಅದು ಸೂಟ್ ಆಗ್ತಾ ಇರಲಿಲ್ಲ, ಅದಕ್ಕೆ ಚೇಂಜ್ ಮಾಡಿಸ್ದೆ. ಬಟ್ ನಂಗೆ ಇದು ಇಷ್ಟ ಆಗ್ತಾ ಇದೆ, ಹೇರ್ ಸೂಟ್ ಆಗ್ತಾ ಇದೆ. ಇನ್ನು ಹೇರ್ ವಾಶ್ ಮಾಡಿಲ್ಲ, ನೆನ್ನೆ ಮಾಡಿಸಿದ್ದು, ನಾಳೆ ವಾಶ್ ಮಾಡ್ತೀನಿ ನಾನು. ಸೊ ಇವಾಗ ವಿಡಿಯೋ ಎಡಿಟ್ ಮಾಡೋದಿತ್ತು, ಎಲ್ಲ ಮುಗಿಸಿದೆ. ಹಾಗೆಯೇ ನಾನು ಇವಾಗ ಒಂದು ಹೊಸದು ಬಾಡಿ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಗಾರೋ ಅವ್ರದ್ದು ತುಂಬ ಹೆಲ್ಪ್ ಆಗ್ತಿದೆ, ಹೋಗಿ ನೋಡಿ ಫ್ರೆಂಡ್ಸ್. ಇದೇ ಅಗಾರೋ ಎಲೆಕ್ಟ್ರಿಕ್ ಬಾತ್ ಬ್ರಷ್. ಆನ್ ಅಂಡ್ ಆಫ್ ಬಟನ್ ಬರುತ್ತೆ, 3 ಸ್ಪೀಡ್ ಮೋಡ್ಸ್ ಬರುತ್ತೆ ಅಂತ ಹೇಳ್ಬೋದು. ಬ್ಲೂ ಲೈಟು ಜೆಂಟಲ್ ಕ್ಲೀನ್ಗೆ, ಗ್ರೀನ್ ಲೈಟು ಡೀಪ್ ಕ್ಲೀನ್ಗೆ, ರೆಡ್ ಲೈಟು ಇಂಟೆನ್ಸ್ ಕ್ಲೀನ್ಗೆ. ಈಸಿ ಒನ್ ಟಚ್ ಆಪರೇಷನ್ ಅಂತ ಹೇಳ್ಬೋದು. ಇದರಲ್ಲಿ ಡೀಪ್ ಕ್ಲೀನಿಂಗ್ ಬ್ರಷ್, ಎಕ್ಸ್ಫೋಲಿಯೇಟಿಂಗ್ ಫುಡ್ ಬ್ರಷ್, ಸಿಲಿಕಾನ್ ಕ್ಲೀನಿಂಗ್ ಬ್ರಷ್, ಮಡ್ ಬ್ರಷ್ ಹಾಗೂ ಕಂಫರ್ಟ್ ಶವರ್ ಬ್ರಷ್ ಬರುತ್ತೆ. ಇದನ್ನ ನೀವು ಈಸಿಯಾಗಿ ನೋಡಿ ಈ ಥರ ರಿಮೂವ್ ಮಾಡಿಕೊಂಡು ಜಸ್ಟ್ ಮುಂದೆ ಪಾರ್ಟ್ ಮಾತ್ರ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಇದನ್ನ ಚೇಂಜ್ ಮಾಡೋದು ಕೂಡ ಅಷ್ಟೇ ಈಸಿ ಅಂತ ಹೇಳ್ಬೋದು. ನಾನು ಇವಾಗ ಕಂಫರ್ಟ್ ಶವರ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಇದನ್ನ ಬಾಡಿ, ಲೆಗ್ಸ್, ಹ್ಯಾಂಡ್ಸ್ ಎಲ್ಲ ಕಡೆ ಯೂಸ್ ಮಾಡ್ಬೋದು. ನಾನು ಬ್ಯಾಕ್ ಸೈಡು ಅಷ್ಟೇ, ಇದು ತುಂಬ ಉದ್ದ ಬರೋದ್ರಿಂದ ಬ್ಯಾಕ್ ಸೈಡು ಕೂಡ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಎಕ್ಸ್ಫೋಲಿಯೇಟಿಂಗ್ ಫುಡ್ ಬ್ರಷ್ ಈ ಥರ ಯೂಸ್ ಮಾಡ್ತೀನಿ. ನಾನು ಸಿಲಿಕಾನ್ ಬ್ರಷ್ನ ಮುಖಕ್ಕೆ ಯೂಸ್ ಮಾಡ್ತೀನಿ. ಇದು ಜೆಂಟಲ್ ಕ್ಲೀನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೆನ್ಸಿಟಿವ್ ಸ್ಕಿನ್ಗೂ ಕೂಡ ಸೂಟೇಬಲ್. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಲ್ಲಿ ಜಿಯನ್ ಚಿಕನ್ ಕೂಡ ತಗೊಂಡು ಬಂದ. ಚಿಕನ್ ಮಾಡುವಂಥ ಮಮ್ಮ ಚಿಕನ್ ಮಾಡುವಂತ ಕೇಳ್ತಾ ಇದ್ದ. ಅದರಿಂದ ಅವನು ಏನಂದರೆ ವೆಡ್ನಸ್ಡೇ, ಫ್ರೈಡೇ ಅವನು ಯಾವಾಗ ಚಿಕನ್ ತಿಂತಾನೆ ಆ ದಿನ ಎಲ್ಲ ಚಿಕನ್ನೇ ಬೇಕು ಅಂತ ಕೇಳ್ತಾನೆ. ಆಮೇಲೆ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಯಾಕೆಂದರೆ ಚೆನ್ನಾಗಿ ಕ್ಲೀನ್ ಮಾಡಿ, ಅದು ಚಿಕನ್ ಕ್ಲೀನ್ ಮಾಡಬೇಕಾದ್ರೂ ಕೂಡ ಇವಾಗ ಪಕ್ಕ ಬಂದು ನಿಂತ್ಕೊಂಡು ಎಷ್ಟೊಂದು ಕ್ವೆಶನ್ಸ್ ಕೇಳ್ತಾನೆ. ಅದೇನು ಇದೇನು ಹೇಗೆ ಮಾಡೋದು, ನಾನು ಸುಮ್ಮನೆ ನೋಡ್ತಾ ಇದ್ದೀನಿ, ನೀನು ಹೇಗೆ ಕ್ಲೀನ್ ಮಾಡ್ತಿದ್ಯಾ ಅಂತ. ಈ ರೀತಿ ಎಷ್ಟೊಂದು ಕ್ವೆಶನ್ಸ್ ಇರುತ್ತೆ. ಸೊ ಫ್ರೆಂಡ್ಸ್, ನೋಡೋದಲ್ವಾ, ನಾನು ಅದನ್ನ ಇವಾಗ ಯೂಸ್ ಮಾಡ್ತಿರೋದು ಬಾಡಿ ಬ್ರಷ್. ಇವಾಗ ಕುಕ್ ಮಾಡ್ತಾ ಇದ್ದೀನಿ, ಚಿಕನ್ ಮಾಡೋಣ ಅಂತ. ಹೇಗಿದೆ ಹೇರ್ ಸ್ಟೈಲ್? ಹೊಸ ಹೇರ್ ಸ್ಟೈಲ್ ಕಮೆಂಟ್ ಮಾಡಿ ಹೇಳಿ, ನಿಮಗೆಲ್ಲ ಇಷ್ಟ ಆಯ್ತಾ ಅಂತ. ಎಷ್ಟೊಂದು ಜನ ನಮ್ಮದು ಟ್ರಿಪ್ ವ್ಲಾಗ್ ನೋಡಿದ್ಮೇಲೆ, ರಮ್ಯಾ ಎಷ್ಟು ವೆಯ್ಟ್ ಲೂಸ್ ಮಾಡಿದ್ದೀರಾ, ಹೆಂಗೆ ಕಾಣಿಸ್ತಿದ್ದೀರಾ ಅಂತೆಲ್ಲ ಬಂದು ಕಮೆಂಟ್ ಮಾಡಿದ್ವಿ, ಖುಷಿ ಆಯಿತು. ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ಬಂದು ಪಕ್ಕ ನಿಂತ್ಕೊಂಡು ಯಾವ ರೀತಿ ಕುಕ್ ಮಾಡ್ತಿದ್ದೀವಿ ಮಮ್ಮ, ಯಾವ ರೀತಿ ಮಾಡ್ತಿದ್ಯಾ, ಗ್ರೀನ್ ಕಲರ್ ಮಾಡ್ತಿದ್ಯಾ, ರೆಡ್ ಕಲರ್ ಮಾಡ್ತಿದ್ಯಾ, ಅದು ಕೂಡ ನೋಡ್ತಾ ಇರ್ತಾನೆ ಏನೇನೆಲ್ಲ ಮಾಡ್ತಿದ್ದೀನಿ ಅಂತ. ಬಟ್ ಅವತ್ತು ಮಾಡಿದ್ದು ಚಿಕನ್ ಫ್ರೈ ಮಾಡಿದ್ದೆ ನಾನು, ಆನಿಯನ್ ಟೊಮೆಟೊ ಎಲ್ಲ ಹಾಕಿ. ತುಂಬ ದಿನ ಆಗಿತ್ತು ಫ್ರೈ ಮಾಡಿ, ಆವಾಗಲೂ ಕರಿ ಮಾಡ್ತಾಯಿದ್ದೆ. ಅದಕ್ಕೆ ಫ್ರೆಂಡ್ಸ್, ನಿಮಗೆ ಯಾವ ಥರ ವ್ಲಾಗ್ಸ್ ಇಷ್ಟ ಕಮೆಂಟ್ ಮಾಡಿ ಹೇಳಿ, ನನಗೆ ಒಂದು ಐಡಿಯಾ ಬರುತ್ತೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ. ನನಗೆ ಇವಾಗ ಚಿಕ್ಕದಾಗಿ ಸ್ವಲ್ಪ ವ್ಲಾಗ್ಸ್ ಮಾಡೋಕ್ಕೆ ಇಷ್ಟ ಆಗ್ತಿದೆ, ತುಂಬ ಲಾಂಗ್ ಡ್ಯೂರೇಷನ್ ವ್ಲಾಗ್ಸ್ ಮಾಡೋದಕ್ಕಿಂತ. ಸೊ ನಿಮ್ಗೆ ಯಾವ ರೀತಿ ವ್ಲಾಗ್ಸ್ ಬೇಕಾಗುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ, ಗೊತ್ತಾಗುತ್ತೆ. ಸೊ ಕುಕ್ ಮಾಡ್ತಾ ಇಲ್ಲಿ ಮಧ್ಯ ಒಂದು ತರಲೆ ಏನಾದರೂ ಇರುತ್ತೆ. ಪೆನ್ಸಿಲ್ ಬಾಕ್ಸ್ ಎಲ್ಲೋ ಹಾಕ್ಬಿಟ್ಟಿದ್ದ. ನಾನು ಈ ಬರಿತೀನಿ, ಅಭ್ಯಾಸ ಮಾಡ್ತೀನಿ ಅಂದ್ಬಿಟ್ಟು. ಸೊ ಹುಡ್ಕೊಡು ಅಂತ ಕೇಳ್ದೆ, ನಾನು ಹಾಗೆ ಹುಡುಕ್ತಾ ಇದ್ದೀನಿ. ಎಲ್ಲೆಲ್ಲ ಅಲ್ಲೇ ಇರುತ್ತೆ, ಬಟ್ ಕೈಗೆ ಒಂದೊಂದ್ಸರಿ ಸಿಗೋದೇ ಇಲ್ಲ. ಫೈನಲಿ ಸಿಕ್ತು ಅಂತ ಹೇಳ್ಬೋದು. ಪೂರ್ತಿ ವ್ಲಾಗ್ ನೋಡಿ, ನಾನು ಹೇರ್ ಟ್ರೀಟ್ಮೆಂಟ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾನು ಹೇರ್ ಟ್ರೀಟ್ಮೆಂಟ್ದು ಅದೆಲ್ಲ ನೋಡಿದ್ರಿ. ಬಟ್ ಇದಾಗಲೇ 2 ಡೇಸ್ ಆಗಿದೆ ನಾನು ಹೇರ್ ವಾಶ್ ಮಾಡಿದೆ. ಅದಾದಮೇಲೂ ಇನ್ನೂ ಸ್ವಲ್ಪ ಪ್ರಾಡಕ್ಟ್ ಹಂಗೆ ಇದೆ, ನಾನು ಇನ್ನೂ ಸ್ವಲ್ಪ ಸರಿಯಾಗಿ ವಾಶ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಆಯಿಲಿ ಥರ ಅನಿಸ್ತಿದೆ. ಅದು ಬಿಟ್ಟರೆ ಇನ್ಫಾರ್ಮೇಷನ್ ಹೇಳ್ಬೇಕಂದ್ರೆ ಹೇರ್ ಟ್ರೀಟ್ಮೆಂಟ್ ಬಗ್ಗೆ
ನಾನು ಹೇರ್ ಬೊಟಾಕ್ಸ್ ಮಾಡಿಸಿದ್ದು ಈ ಸರಿ, ಯಾಕೆಂದರೆ ನಂಗೆ ತುಂಬ ಡ್ರೈ ಅನಿಸ್ತಾಯಿತ್ತು, ಫ್ರಿಝಿ ಅನಿಸ್ತಾಯಿತ್ತು, ಮೇಂಟೈನ್ ಮಾಡೋಷ್ಟು ಮಾಡಿದೆ, ಆಮೇಲೆ ಆಗಲಿಲ್ಲ, ಓಕೆ ಹೋಗಿ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಮಾಡಿಸ್ಕೊಂಡು ಬಂದೆ. ಅದ್ರ ಜೊತೆ ಸ್ವಲ್ಪ ಹೇರ್ ಕಲರು ಚೇಂಜ್ ಮಾಡಿಸಿದೆ, ಫುಲ್ ಸ್ವಲ್ಪ ಅಂದರೆ ಡಾರ್ಕ್ ಕಲರ್ ಮಾಡಿಸಿದ್ದೀನಿ, ಯಾಕೆಂದರೆ ನಾನು ಸ್ವಲ್ಪ ಬೇರೆ ಹೇರ್ ಕಲರ್ ಎಲ್ಲ ಮಾಡಿಸಿದ್ದೆ, ಆಮೇಲೆ ಅದು ಹೇರ್ ಟ್ರೀಟ್ಮೆಂಟ್ ಆದಮೇಲೆ ಅಲ್ಲೇ ಚೆನ್ನಾಗಿ ಕಾಣಿಸ್ತಿಲ್ಲ, ಅಲ್ಲೇ ಆಮೇಲೆ ನನಗೆ ಚೆನ್ನಾಗಿ ಕಾಣಿಸ್ತಿಲ್ಲ, ಚೇಂಜ್ ಮಾಡಿಬಿಡಿ ಅಂತ ಹೇಳಿದೆ. ಅವ್ರು ಸ್ವಲ್ಪ ಅಲ್ಲೇ ಚೇಂಜ್ ಮಾಡಿದ್ರು. ಸೊ ಹೇರ್ ಟ್ರೀಟ್ಮೆಂಟ್ ಮತ್ತು ಹೇರ್ ಕಲರ್ ಎಲ್ಲ ಸೇರಿಸಿ ಆಲ್ಮೋಸ್ಟ್ 14,000 ಆಯಿತು. ಅಂದರೆ ನಿಮ್ಮ ಹೇರ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹೇರ್ ಲೆಂತು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಂದು ಹೇರ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಸ್ವಲ್ಪ ಫ್ರಂಟು ಕೂಡ ಶಾರ್ಟ್ ಮಾಡಿಸಿದ್ದೀನಿ, ನಾನು ಹೇರು ಬ್ಯಾಕ್ ಹಾಗೆ ಇದೆ. ಸೊ ಫೇಸ್ ಫ್ರೇಮಿಂಗ್ ಮಾಡಿಸಿದ್ದೀನಿ. ಸೊ ಇದು ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕಿತ್ತು ಹಿಂಗೆ. ಅವರು ಇವಾಗ ಅಂದರೆ ಇವಾಗ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಚೆನ್ನಾಗಿಲ್ಲ ಅಂದರು. ಸೊ ಆಮೇಲೆ ಮಾಡಿಸಿ ಅಂತ, ಸೊ ಅದಕ್ಕೆ ಬಿಟ್ಟಿದ್ದೀನಿ. ಇಲ್ಲಾಂದರೆ ಸೊ ಅದು ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡಿಸ್ತೀನಿ ನಾನು ಅದು. ಸೊ ಹೀಗೆ ಬರೋ ಥರ ನೆಕ್ಸ್ಟ್ ಟೈಮ್ ಹೋದಾಗ ಮಾಡಿಸ್ಕೊಂಬರ್ತೀನಿ, ಅದಕ್ಕಿನ್ನ ಹೋಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಮಾಡಿಸ್ಕೊಂಬಂದಾಗ ಅದು ನಿಮಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ನಂಗೆ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಕುತ್ಕೊಳ್ಳೋದು ಬೇಜಾರಾಗುತ್ತೆ, ಯಾಕೆಂದರೆ ಆಲ್ಮೋಸ್ಟ್ ನಾನು ಎಷ್ಟು 4-5 hours ಕುತ್ಕೊಂಡಿದ್ದೆ ಅನಿಸುತ್ತೆ, ಇನ್ನು ಜಾಸ್ತಿನೇ ಅನಿಸುತ್ತೆ, 6 hours ತನಕ ಕುತ್ಕೊಂಡಿದ್ದೆ. ಅದು ಸ್ವಲ್ಪ ತುಂಬ ಬೇಜಾರಾಗ್ಬಿಡ್ತು. ಯಾವಾಗಪ್ಪ ಹೋಗ್ತೀನಿ ಮನೆಗೆ ಅನಿಸ್ತಿತ್ತು. ಮತ್ತು ನಾನು ಲಂಚ್ ಬೇರೆ ಮಾಡಿರಲಿಲ್ಲ. 11:30 ನನ್ನ ಅಪಾಯಿಂಟ್ಮೆಂಟ್ ಇದ್ದಿದ್ದು, ನಾನು ಹೋಗೋಷ್ಟು 12 ಆಗಿತ್ತು. ಸೊ ಲಂಚ್ ಸ್ಕಿಪ್ ಮಾಡಿಬಿಟ್ಟೆ. ಸೊ ಅದರಿಂದ ಸಿಕ್ಕಾಬಿಟ್ಟೆ ಕಷ್ಟ ಆಗೋಯಿತು. ಮನೆಗೆ ಬಂದು ತಿನ್ನೋಷ್ಟರಲ್ಲಿ ಅಪ್ಪ ಅನಿಸ್ಬಿಡ್ತು. ಸೊ ನೀವೇನಾದರೂ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂದಿದ್ರೆ ಎಲ್ಲ ಒಂದು ಲಂಚ್ ಮುಗಿಸಿ ಹೋಗಿ, ಇಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ಕರೆಕ್ಟಾಗಿ ಲಂಚ್ ಬರೋ ಟೈಮಿಗೆ ಹೋಗ್ಬಿಡಿ. ಯಾಕೆಂದರೆ ಇಲ್ಲಾಂದರೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದೇ ಕಡೆ ಕೂತಿರಬೇಕು. ಅವರು ಹೇರ್ ಫಸ್ಟ್ ಏನು ಮಾಡ್ತಾರೆ ಅಂದರೆ ನಿಮ್ಗೆ ಹೇರ್ ವಾಶ್ ಮಾಡ್ತಾರೆ, ಆಮೇಲೆ ಹೇರ್ ಡ್ರೈ ಮಾಡ್ತಾರೆ. ಹೇರ್ ಡ್ರೈ ಆದಮೇಲೆ ಮತ್ತೆ ಅದು ಏನಿರುತ್ತೆ ಅದು ಕ್ರೀಮ್, ನಿಮ್ಮದು ಸ್ಟ್ರೈಟ್ ಮಾಡೋದಕ್ಕೆ ಬೋಟಾಕ್ಸ್ದು ಕ್ರೀಮು, ಅದನ್ನು ಅಪ್ಲೈ ಮಾಡ್ತಾರೆ. ಅದನ್ನು ಅಪ್ಲೈ ಮಾಡಿ ನಿಮಗೆ 1 hour ಬಿಡ್ತಾರೆ. ಸೊ ಅಲ್ಲೇ ಟೈಮ್ ಹೋಗುತ್ತೆ. ಯಾಕೆಂದರೆ ಫಸ್ಟ್ ಹೇರ್ ವಾಶು, ಹೇರ್ ಡ್ರೈ ಮಾಡೋದಕ್ಕೆ 1/2 hour ಹೋಗಿರುತ್ತೆ. ಆಮೇಲೆ ಅದು ಅಪ್ಲೈ ಮಾಡೋದು ಚೂರೇ ತೊಗೊಂಡು ಇಷ್ಟಿಷ್ಟೇ ತೊಗೊಂಡು ಅಪ್ಲೈ ಮಾಡೋದ್ರಿಂದ ಅಪ್ಲೈ ಮಾಡೋಕ್ಕೂ ಟೈಮ್ ತೊಗೊಳುತ್ತೆ. ಅಪ್ಲೈ ಮಾಡಾದ್ಮೇಲೆ 1 hour ಮತ್ತೆ ಬಿಡಬೇಕು, ಅದಕ್ಕೂ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಮತ್ತೆ ಬ್ಲೋ ಡ್ರೈ ಮಾಡ್ತಾರೆ. ಸೊ ಬ್ಲೋ ಡ್ರೈ ಆದಮೇಲೆ ಮತ್ತೆ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಸ್ಟ್ರೈಟ್ನಿಂಗ್ ಮಾಡಬೇಕು ಇಷ್ಟಿಷ್ಟೇ ತೊಗೊತಾರೆ. ನಿಮ್ದು ಹೇರ್ ಲೆಂತ್ ಜಾಸ್ತಿ ಇದ್ದರೆ, ಹೇರ್ ತಿಕ್ಕಾಗಿದ್ದರೆ ಸಿಕ್ಕಾಬಿಟ್ಟೆ ಟೈಮ್ ತೊಗೊಳುತ್ತೆ. ನಂಗೆ ಹಾಗೆ ಅದು ಸಿಕ್ಕಾಬಿಟ್ಟೆ ಟೈಮ್ ತೊಗೊಂತು. ಮತ್ತು ಒಂದೊಂದ್ಸರಿ ಇಬ್ಬಿಬ್ಬರು ಮಾಡ್ತಾರೆ, ಬೇಗ ಆಗುತ್ತೆ. ಬಟ್ ನಂಗೆ ಒಬ್ಬರೇ ಮಾಡಿದ್ದು, ಅದರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂತು. ಯಾಕೆ ನಂಗೆ ಬೇರೆಯವರು, ನನಗೊಬ್ಬರು ಸ್ಟೈಲಿಸ್ಟ್ ಇದ್ದಾರೆ, ಅವ್ರ ಹತ್ರ ನಾನು ಯಾವಾಗಲೂ ಮಾಡಿಸೋದು, ಅದರಿಂದ ನಾನು ಬೇರೆಯವ್ರು ಇದು ಮಾಡಲಿಲ್ಲ. ಸೊ ಅವರೊಬ್ಬರೇ ಮಾಡಿದ್ರಿಂದ ನನಗೆ ಸಿಕ್ಕಾಬಿಟ್ಟೆ ಟೈಮ್ ತೊಗೊಂತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಅದಾದಮೇಲೆ ಮತ್ತೆ ಹೇರ್ ವಾಶ್ ಮಾಡ್ತಾರೆ. ಹೇರ್ ವಾಶ್ ಮಾಡಿದ್ಮೇಲೆ ಅಷ್ಟೇ. ಆಮೇಲೆ ನೀವೇನು ಬೇಕಾದರೂ ನಾರ್ಮಲ್ ಆಗಿರ್ಬೋದು, ಏನಂದರೆ ಕೆರಾಟಿನ್ನು ಮತ್ತು ಸ್ಟ್ರೈಟ್ನಿಂಗಲ್ಲೆಲ್ಲ ಏನೇನೋ ಇರುತ್ತಲ್ಲ, ಸೊ ಆ ಥರ ಎಲ್ಲ ಏನು ಇದರಲ್ಲಿಲ್ಲ. ಹೇರ್ ವಾಶ್ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಅಲ್ಲೇ ವಾಶ್ ಮಾಡೋದ್ರಿಂದ ಅವರು ನೀವು ಮತ್ತೆ ಯಾವಾಗ ಬೇಕಾದ್ರೂ ಹೇರ್ ವಾಶ್ ಮಾಡ್ಬೋದು. ನಾನು 2 days ಆದಮೇಲೆ ಹೇರ್ ವಾಶ್ ಮಾಡಿದೆ. ಇದು ಆಲ್ರೆಡಿ ನಾನು 4-5 days ಆಗಿದೆ ವಾಶ್ ಮಾಡಿ, ಮತ್ತೆ ವಾಶ್ ಮಾಡಿ. ಇವಾಗ ಮತ್ತೆ ಇವತ್ತು ವಾಶ್ ಮಾಡ್ಬೇಕು ನಾನು. ಸೊ ಹೀಗಿತ್ತು. ಬಟ್ 14,000 ಆಯಿತು. ನಾನು ಅವಾಗಲೇ ಹೇಳಿದಾಗೆ ಸಲೂನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಏನೇ ಹೇರ್ ಟ್ರೀಟ್ಮೆಂಟ್ ಮಾಡಿಸೋದು ಒಂದು ಒಳ್ಳೆ ಸಲೂನಲ್ಲಿ ಮಾಡಿಸಿ. ಯಾಕೆಂದರೆ ಸಲೂನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ತಾರೆ ಅಂತ. ಅವ್ರು ಏನಾದರೂ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಹೇರ್ ಫಾಲ್ ಆಗ್ಬೋದು, ಬಟ್ ಬೇರೆ ಏನಾದರೂ ಆಗ್ಬೋದು, ಈ ಥರ ಆಗುತ್ತೆ. ಅದರಿಂದ ಒಂದು ಒಳ್ಳೆ ಸಲೂನ್, ನಿಮ್ಗೆ ಗೊತ್ತಿರೋ ಸಲೂನ್ಸಲ್ಲಿ ಮಾಡಿಸಿ ಹೇರ್ ಟ್ರೀಟ್ಮೆಂಟ್ಸ್. ನೀವು ಏನೇ ಮಾಡಿಸೋದಿದ್ರು ಹೇರ್ಗೆ. ಅವಾಗ ನಾನು ಲಾಸ್ಟು ಒಂದು ಮಾಡಿಸಿದ್ದೀನಿ 3-4 times. ನನಗೇನು ಹೇರ್ ಫಾಲು ಆ ಥರ ಎಲ್ಲ ನಾನೇನು ನೋಡಿಲ್ಲ. ಯಾಕೆಂದರೆ ನಾನು ಬೋಟಾಕ್ಸ್ ಮಾಡಿಸಿದ್ದೀನಿ 3 times, ಈ 3rd time ಇರಬೇಕು. ಸೊ ಅದರಿಂದ ಏನಿಲ್ಲ. ನಾನು ಇಯರ್ಲಿ ಒನ್ಸ್ ಇಲ್ಲ 1.5 year ಒನ್ಸ್ ನನಗೆ ಏನಾದರೂ ಮಾಡಿಸ್ಬೇಕನ್ಸಿದ್ರೆ ಮಾಡಿಸ್ತೀನಿ. ಇಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಮಾಡಿಸ್ತಾ ಇದ್ದೆ, ಬಟ್ ಈ ಸರಿ ಏನೋ ಟ್ರಾವೆಲ್ ಮಾಡ್ತಿಲ್ಲ. ಆದ್ರೂ ಸುಮ್ಮನೆ ಹಾಗೆ ಟ್ರಾವೆಲ್ ಅಂತೂ ಮಾಡಿಲ್ಲ. ನಾನು ಅಟ್ಲೀಸ್ಟ್ ನಾನು ಅದೇನಾದರೂ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ಇಷ್ಟು ಹೇರ್ ಟ್ರೀಟ್ಮೆಂಟ್ ಬಗ್ಗೆ. ಅದು ಬಿಟ್ಟರೆ ನನಗೆ ಹೇರ್ ಕೇರ್ ಬಗ್ಗೆ ಅಂದರೆ ನಾನು ಶ್ಯಾಂಪು, ಕಂಡೀಷ್ನರ್ ಮಾಮೂಲಿ ಯೂಸ್ ಮಾಡ್ತೀನಿ. ಹೇರ್ ಆಯಿಲ್ ಇವಾಗ ಯೂಸ್ ಮಾಡೋಂಗಿಲ್ಲ ಟ್ರೀಟ್ಮೆಂಟ್ ಆಗಿರೋದ್ರಿಂದ. ಅದು ಬಿಟ್ಟರೆ ಹೇರ್ ಆಯಿಲ್ ಕೂಡ ನಾನು ಯೂಸ್ ಮಾಡ್ತಿದ್ದೆ. ಹೇರ್ ಸಿರಮ್ ಯೂಸ್ ಮಾಡ್ತೀನಿ. ಸೊ ಈ ಥರ ಹೇರ್ ಕೇರ್ ಮಾಡ್ತಾನೆ ಇರ್ತೀನಿ. ಮತ್ತು ನಾನು ವಾರದಲ್ಲಿ 2 times ನಾನು ಹೇರ್ ವಾಶ್ ಮಾಡ್ತೀನಿ. ನಾನು ಒಂದು ಸರಿ ವಾಶ್ ಮಾಡೋದಿಲ್ಲ, ನಾನು 2 times ಮಾಡ್ತೀನಿ. ನಾನು ಹೇರ್ ಟ್ರೀಟ್ಮೆಂಟ್ ಆಗಿರಲಿ, ಹೇರ್ ಕಲರ್ ಮಾಡಿಸಿರಲಿ, ನನಗೆ ಏನೇ ಆಗಿರಲಿ 2 days ಅಂತೂ ನಾನು ವಾಶ್ ಮಾಡಲೇಬೇಕು. ನಂಗೆ ಆಗೋದಿಲ್ಲ ಇಲ್ಲ ಅಂದರೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ನಾವು ಹೇರ್ ಎಷ್ಟು ಚೆನ್ನಾಗಿ ಇಟ್ಕೊತೀವಿ ಅಂತ. ಸ್ಕ್ಯಾಲ್ಪ್ ಚೆನ್ನಾಗಿದ್ರೆ ಹೇರ್ ಕೂಡ ಚೆನ್ನಾಗುತ್ತೆ. ಸ್ಕ್ಯಾಲ್ಪ್ ಸ್ವಲ್ಪ ಸ್ವೆಟ್ ಆಗಿ ಅಥವಾ ಅದೇನಾದರೂ ಆಗ್ತಿದ್ರೆ ಆವಾಗ ಸ್ವಲ್ಪ ಹೇರ್ ಫಾಲ್ ಇದೆಲ್ಲ ಆಗುತ್ತೆ. ಅದರಿಂದ ನಾನು 2 times ವಾಶ್ ಮಾಡ್ತೀನಿ. ಇದು ನಂದು ಹೇರ್ ಕೇರ್ ರುಟೀನು. ಸೊ ಇದು ಟ್ರೀಟ್ಮೆಂಟ್ ತುಂಬ ಜನ ಕೇಳ್ತಾರೆ, ಏನು ಮಾಡಿಸ್ತೀರಾ ಡ್ರೈ ಫ್ರಿಝಿ ಹೇರ್ಗೆ ಅಂತ. ಸೊ ಇದು ಮಾಡಿಸಿದ್ದು. ಇದು ಹೇರ್ ವಾಶ್ ಮಾಡಬೇಕು ಇವಾಗ, ಮಾಡ್ತೀನಿ ನಾನು. ಇನ್ನೇನು ಸ್ವಲ್ಪ ಎಲ್ಲ ಸ್ವೆಟ್ ಆಗಿ ಹಂಗೆ ಹಿಂಗೆ ಎಲ್ಲ ಆಗಿದೆ. ಬಟ್ ಇದು ಕಂಪ್ಲೀಟ್ ಮಾಡಿಬಿಡೋಣ ಬ್ಲಾಗು ಅಂದ್ಬಿಟ್ಟು ಮಾಡಿದೆ ನಾನು. ಇದಾದಮೇಲೆ ಇನ್ನೊಂದು ಬ್ಲಾಗು ಅದು ಆಗಿದೆ. ಸೊ ಅದೆಲ್ಲ ಆದಮೇಲೆ ಈ ಬ್ಲಾಗಲ್ಲಿ ನಾನು ಇದನ್ನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ.
ಇಷ್ಟು ನನ್ನ ಹೇರ್ ಟ್ರೀಟ್ಮೆಂಟ್ ಬಗ್ಗೆ. ಇನ್ನೇನಾದರೂ ನಿಮ್ಮ ಕ್ವೆಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಆ ಥರದ್ದು ಹೇರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಟ್ರೀಟ್ಮೆಂಟ್ ಬಗ್ಗೆ ಕಮೆಂಟಲ್ಲಿ ಹಾಕಿ. ಬಟ್ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿ, ಇಷ್ಟು ಅವರ್ಸ್ ನಾವೇನು ಮಾಡಿದ್ರೆ ಕುತ್ಕೊಬೇಕು. ಏನಾದರೂ ಬುಕ್ ಏನಾದರೂ ಓದೋ ಅಭ್ಯಾಸ ಇದ್ದರೆ ಬುಕ್ ತೊಗೊಂಡೋಗಿ, ಇಲ್ಲ ಫೋನಲ್ಲಿ ಏನಾದರೂ ನೋಡೋದಿದ್ರೆ ನೋಡಿ. ನಾನೇನು ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ ನಾನು. ಅದು ಇದು ನೋಡಿಕೊಂಡು ಮೆಸೇಜಸ್ಸು ಅದು ಇದು ನೋಡ್ಕೊಂಡು ಕೂತಿದ್ದೆ. ಸೊ ಏನೋ ಒಂದು ಮಾಡಿ, ಏನೋ ತುಂಬ ಉದ್ದ ಇದ್ರಂತೂ ಟೈಮ್ ತೊಗೊಳುತ್ತೆ. ಮತ್ತು ದುಡ್ಡು ಪ್ರೈಸ್ ಕೂಡ ಅಷ್ಟೇ, ನಿಮ್ಮ ಹೇರ್ ಲೆಂತು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಅಲ್ಲಿ ಹೋದರೆ ನಿಮಗೆ ಹೇಳ್ತಾರೆ. ಕೆಲವೊಂದು ಸಲೂನಲ್ಲಿ ಎಲ್ಲರಿಗೂ ಈಕ್ವಲ್, ಎಲ್ಲ ಲೆನ್ಸ್ ಅವ್ರಿಗೂ ಸೇಮ್ ಪ್ರೈಸ್ ಅಂತ ಇರುತ್ತೆ. ಬಟ್ ನಾನು ಟೋನಿ ಆ್ಯಂಡ್ ಗೈಲ್ ಮಾಡಿಸಿದ್ದು, ಅಲ್ಲಿ ಹೇರ್ ಲೆಂತ್ ಮೇಲೆ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಚೆಕ್ ಮಾಡಿ. ಇಷ್ಟು ಇವತ್ತಿನ ಬ್ಲಾಗು. ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.